Enjoy the next 30 minutes of uninterrupted listening. ಹಲೋ ಎವ್ರಿವನ್, ಏನಿವತ್ತು ನನ್ನ ವೀಡಿಯೋನ ವ್ಯಾನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ. ಸೊ ನಾವು ಬಂದ್ಬಿಟ್ಟು NGOಗೆ ಹೋಗ್ತಾಯಿದ್ದೀವಿ. ಲಿಟಲ್ ಡ್ರೀಮ್ ಅನ್ನೋ ಒಂದು NGO ಕಡೆಯಿಂದ ನಾವು ಒಂದು ಗೌರ್ಮೆಂಟ್ ಹೈಸ್ಕೂಲ್ಗೆ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಬನ್ನಿ ಅಲ್ಲಿ ಏನೇನು ನಡೆಯುತ್ತೆ ಅಂತ. ಸೊ ಆನ್ ದ ವೇ ಅಲ್ಲಿ ಹೋಗ್ಬೇಕಾದ್ರೆ ನಾವು ಮಾಲ್ ಆಫ್ ಏಷ್ಯನ್ ನೋಡಿದ್ವಿ. ಸೊ ನಾವು ಹೋಗಿದ್ದು ಬಂದ್ಬಿಟ್ಟು February 3rd. ಆಮೇಲೆ ಅಲ್ಲಿ ರೀಚ್ ಆಗೋ ಅಷ್ಟರೊಳಗಡೆ ಇಟ್ ವಾಸ್ ಆಲ್ಮೋಸ್ಟ್ 10:45 to 11 ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ತುಂಬ ಲೇಟ್ ಆಗಿತ್ತು. ಅದಾದಮೇಲೆ ನಾವು ಹೋದ್ವಿ ಆ್ಯಂಡ್ ಇದು ಬಂದ್ಬಿಟ್ಟು ವ್ಯಾನ್ ನಾವು ಹೋಗಿದ್ದು. ಬಟ್ ಇಟ್ ವಾಸ್ 1 day ಟ್ರಿಪ್ ಥರ ಇತ್ತು ಆ್ಯಂಡ್ ಫನ್ ಎಂಜಾಯ್ ಎಲ್ಲ ಮಾಡಿದ್ವಿ ವಿತ್ ಆರ್ ಟೀಚರ್. ನಾವು ಹೋಗಿದ ತಕ್ಷಣ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳ ಸ್ಕೂಲಿಂದ ಇದ್ರಲ್ಲ ಅವರೆಲ್ಲ ನಮ್ಮನ್ನ ನೀಟಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಿ ಕೂಡ ಮಕ್ಕಳೆಲ್ಲ ಫ್ಲವರ್ ಕೊಟ್ಟು ಎಲ್ಲರಿಗೂ ಗ್ರೀಟಿಂಗ್ಸ್ ಮಾಡಿದ್ರು. ಆ್ಯಂಡ್ Super amazing. ಇಲ್ಲ ನಿಮ್ಮ ಆರ್ಟ್ ವರ್ಕ್ ತಗೊಂಡು ಇಟ್ಕೊಂತೀರಾ, ಒಂದು ವಿಡಿಯೋ ಮಾಡ್ಕೊತೀನಿ. ಓಕೆನಾ? ನೀನೇನು ಮಾಡಿ ಅಂಬ್ರೆಲ್ಲ ಯಾರು ಮಾಡಿರೋದು? ನೀವೇನೇನು ಮಾಡ್ತೀವಿ? ಮಿಸ್ ಮನೆ ಮಾಡಿದ್ದೀರಾ? ಮಿಸ್ ಛತ್ರಿ. ಓಕೆ, ನೈಸ್. ಮಿಸ್ಸಿನ ಹೂಗಳು. ಓಕೆ, ನೈಸ್. ನೆಕ್ಸ್ಟ್ ನೀನೇನು ಮಾಡಿದೆ? ಮಿಸ್ ಅಂಬ್ರೆಲಾ ಮಾಡಿದೆ. ಅಂಬ್ರೆಲಾ. ಇದು ಕ್ರಿಸ್ಮಸ್ ಟ್ರೀ ಮಾಡಿದೆ ಮಿಸ್. ಕ್ರಿಸ್ಮಸ್ ಟ್ರೀ. ನೈಸ್. ಏನು? ಮಿಸ್ ಮೊಬೈಲ್ ಕಡ್ಡಿ ಮತ್ತು ಗಿಫ್ಟ್ ಮಿಸ್. ನೈಸ್. ಗ್ರೀಟಿಂಗ್ ಕಾರ್ಡ್, ಕಾರ್ಡ್ಸ್, ರೋಸ್. ವೇಸ್ಟ್ ಬಾಟ್ಲಿಂದ ಪ್ರಾಜೆಕ್ಟ್ಗಳು ಮಾಡ್ತೀವಿ. ನೈಸ್. ನಿಮ್ಗೆ ಏನು ಅನ್ಸುತ್ತೆ? ಇದೆಲ್ಲ ನೋಡಿದ್ರೆ ಮಕ್ಕಳು ಮಾಡ್ತಾ ಇದ್ರೆ ಖುಷಿ ಅನ್ಸುತ್ತೆ ಹೇಳ್ಕೊಡಕ್ಕೆ. ಇನ್ನೂ ಏನಾದರೂ ಕಲ್ತು ಹೇಳ್ಕೊಡ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು. ಮಕ್ಕಳು ತುಂಬ ಸೊಗಸಾಗಿ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಯಿತು ಇದನ್ನು ನೋಡ್ತಾನೆ. ಯಾಕಂದರೆ ಕ್ರಾಫ್ಟು ಕಲಿಯೋದು ತುಂಬ ಅವರಿಗೆ ಮನಸ್ಸಿಚ್ಛೆ ಬರಬೇಕು ಮತ್ತು ಟ್ಯಾಲೆಂಟ್ ಇರಬೇಕು. ಕ್ಲಾಸ್ 7. తెలుగు స్కూల్ గర్వ్. ఎస్ మిస్. 9th క్లాస్. ఎస్ మిస్. ఎస్ మిಸ್. ಎಲ್ಲಿಗೂ ಬರುತ್ತಲ್ಲ, ನಾವು ಇವಾಗ ಒಂದು ಕ್ವಶನ್ ಕೇಳ್ತೀರಿ, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಷ್ಟೇ. ಒಬ್ಬೊಬ್ಬರನ್ನೇ ಪಿಕ್ ಮಾಡ್ತೀರಿ, ಅವರು ಆನ್ಸರ್ ಹೇಳ್ಬೇಕಷ್ಟೇ. ಅದು ಬಂದು ನಿಮ್ಮ ಡ್ರೀಮ್ಸ್, ಅಂದರೆ ನಿಮ್ಮ ದೊಡ್ಡವರಾದ್ಮೇಲೆ ಏನಾಗ್ತೀರಂತ, ಅದು ನಿಮ್ಮ ಡ್ರೀಮ್ಸು. ಆಮೇಲೆ ಒಂದು ಥಿಂಗ್ ಕೇಳ್ತೀರಿ, ಅಂದರೆ ನಿಮ್ಗೆ ಏನು ಇಷ್ಟ, ಅಕಸ್ಮಾತ್ ನಿಮ್ಗೆ ಗಾಡಿ ಇಷ್ಟ ಅಂದರೆ ಎಂತ ಗಾಡಿ ಇಷ್ಟ ಅಂತ ಅದನ್ನು ನೀವು ಹೇಳಬೇಕು ಅಷ್ಟೇ. ಆಯ್ತಾ? ಅರ್ಥ ಆಯ್ತಲ್ಲ ಎಲ್ಲರಿಗೂ? ಹಾಂ. ದೊಡ್ಡವರಾದ್ಮೇಲೆ ಏನಾಗ್ತೀಯಾ? ರೇಸರ್. ಏಕೆ? ಏನು ಆಸೆ? ಬೈಕ್ ಅಂದರೆ ಸಣ್ಣ ಇಷ್ಟ. ತಿರ್ಗಾ ಅದರ ಸ್ಟೆಂಟ್ಗಳು ಅದೆಲ್ಲ ತಿರ್ಗಾ. RX ಯಮಹಾ. ಸರ್ ಸೌಂಡು ಸರ್ ಹಂಗೆ ವೀಲಿಂಗ್ ಹೊಡೋಕ್ಕೆ ಅಂಥವಕ್ಕೆ ಆಗುತ್ತೆ. ಸ್ಪೀಡು, ಲುಕ್ಕು ಅದೆಲ್ಲ ಚೆನ್ನಾಗಿರುತ್ತೆ. ಅದರಲ್ಲೂ ಬ್ಲೂ ಕಲರ್ ಇನ್ನೂ ಚೆನ್ನಾಗಿರುತ್ತೆ, ಬ್ಲೂ ರೆಡ್ಡು. ಎಸ್ ಸರ್. ಸರಿ, ಬ್ಲೂ ಕಲರ್ ಸಿಗ್ಲಿಲ್ಲ ಅಂದ್ರೆ ಶೀಲ್ಡ್ಗಳು ಹಾಕಿಸ್ಕೊತೀನಿ. ಇಲ್ಲಿರೋರು ದಯಾನಂದ ಆನ್ಸರ್ ಮಾಡಬೇಕು ಸರ್. ಫೋನಲ್ಲಿ ಹ್ಯಾಕಿಂಗ್ ಮಾಡೋಕ್ಕೆ ಇಷ್ಟ, ಗೇಮ್ಸ್ ಆಡೋಕ್ಕೆ ಇಷ್ಟ. ಇಲ್ಲ, ಇನ್ನೂ ಕಲಿಸ್ತಾ ಇದ್ದೀನಿ.
ಮಾಮೂಲಿ ಬೇಸ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ ಜೊತೆ ಯಾವ ಗೇಮ್ ಇದೆಯಾ? ಹಾಂ ಯಾವ ಗೇಮ್ ಇಷ್ಟ? ಫ್ರೀ ಫೈರ್ ಫ್ರೀ ಫೈರ್. ದೊಡ್ಡನ ಮೇಲೆ ಏನಾಗ್ತೀಯಾ? ಸರ್ ದೊಡ್ಡವನಾದ್ಮೇಲೆ ಮೆಕ್ಯಾನಿಕ್ ಇಂಜಿನಿಯರ್. ಮೆಕ್ಯಾನಿಕ್ ಇಂಜಿನಿಯರ್. ಸರ್ ಇದು ನಂದು. ನನ್ನ ಹೆಸರು ಯದುನಂದನು. ಮಿಸ್ ನಾನು 9th ಕ್ಲಾಸಲ್ಲಿ ಓದ್ತಿದ್ದೀನಿ. ತೆಲುಗು ಹೈಸ್ಕೂಲಲ್ಲಿ ಓದ್ತಿದ್ದೀನಿ. ಮಿಸ್ ನನಗೆ 14 ವರ್ಷ. ಮಿಸ್ ನಮ್ಮ ಅಮ್ಮನ ಸರ್ ಸೈನ್ಸ್ ಸರ್ ಮಿಸ್ ಇಂಟ್ರೆಸ್ಟ್ ಇಲ್ಲ ಮಿಸ್ ಅದರಿಂದ ಸರ್ ಮ್ಯಾಥ್ಸ್ ಸರ್ ಕಲ್ಲು ಹಿಡಿಯೋಕ್ಕೆ ಸರ್ ಯಶ್ವಂತ್ ಸರ್ ಇನ್ನೂ ಗೊತ್ತಿಲ್ಲ ತಿಳ್ಕೊಂತೀನಿ ಸರ್ ವಾಲಿಬಾಲ್ ಸರ್ ಯಾವುದಿಲ್ಲ ಮಾಮೂಲಿ ಯಾರು ನಗ್ತಿರೋ ಅವ್ರು ಆಡ್ಬೇಕು. ನೀರಿಲ್ಲ ಅಂದ್ರೆ ಏನು ಬದುಕಕ್ಕಾಗಲ್ಲ. ಮಿಸ್ ನೀರಿಲ್ಲಾಂದರೆ ಮನುಷ್ಯನಿಗೆ ಪ್ರಾಣಿಗಳಿಗೆ ನೀರಿಲ್ಲಾಂದರೆ ಆಗಲ್ಲ. ಮಿಸ್ ನಾವು ಕುಡಿಯೋಕೆ ನೀರು ಬೇಕು, ಪ್ರಾಣಿಗಳು ಕುಡಿಯೋಕೆ ನೀರು ಬೇಕು. ನೀರಿಂದ ಉಪಯೋಗಗಳು ಏನೇನೆಂದರೆ ನೀರಿಂದ ಮನೆ ಕಟ್ಬೋದು, ಆ ನೀರಿದ್ರೆ ಕುಡಿಬೋದು, ಆ ನೀರಿಂದ ಫ್ರೂಟ್ಸ್ನ ತೊಳಿಬೋದು, ಸ್ನಾನ ಮಾಡ್ಬೋದು, ಬಟ್ಟೆ ಒಗಿಬೋದು, ಆ ನೀರನ್ನ ಜ್ಯೂಸ್ ಟೈಪ್ ಮಾಡಿಕೊಂಡು ಜ್ಯೂಸ್ ಕುಡಿಬೋದು, ಇನ್ನು ಮುಂತಾದವುಗಳನ್ನು ಮಾಡ್ಬೋದು. ವಾಪಸ್ ಕರ್ಕೊಬರ್ಬೇಕು ಅವ್ರನ್ನ, ಇಲ್ಲಾಂದ್ರೆ ನಮ್ಗೆ ಹಿಡ್ಕೊಂತಾರೆ. ಮಾಡು ಇದೇ ಕಡೆ ಮಾಡಿಲ್ವಾ ಇದನ್ನ ಅದೆಲ್ಲ ಬಾಕ್ಸ್ ಒಳಗೆ ಹಾಕಿ. తక్కువ వెళ్ళకు దయలేదా అసలు నీ కళ్ళకి కవలి కాస్తాయే కాటుకల నా కళలు నువ్వు నులుముతుంటే ఎర్రగ కందించిందే ఊపిరి గాలికి ఉయ్యాల ఊగుతుంటే ఉంగురులు నువ్వు నెట్టెసలా నిష్ఠురపవకు నిద్రపోయిన నకలు సామజవర గమన మనసు పీడ వయసుకున్నాదు సామజవర గమన నిన్ను చూసి మనసు పీడ వయసుకున్న అదుపు చెప్పతగునా నీ కళ్ళని పట్టుకో అదలనన్నది చూడే నా కళ్ళు ఆ చూపులలో తక్కుకు వెళ్ళకు దయలేదా అసలు నీ కళ్ళని కళ్ళని కాస్తాయే కట్టుకనన్న కళలు నువ్వు నొలుముతుంటే ఎర్రన కంది చిందే నెసగలు. ಆದ್ರೆ ಹೋಗುವಾಗ ಅವ್ರು ಮಾತಾಡಿದ್ಲು ಮಗ, ಓ ನಲ್ಲ ಸೊ ಇಲ್ಲಿ ನೋಡ್ಬೋದು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಕ್ಕಳುಗಳು ಅವ್ರ ಊಟನ ಹಾಕ್ಸ್ಕೊತಾ ಇದ್ದಾರೆ ಅಂತ ಸ್ಕೂಲ್ ಟೀಚರ್ಸ್ ಹತ್ರ. ಆ್ಯಂಡ್ ದಿಸ್ ಇಸ್ ಹೌ ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಸೋ ವೆಲ್ ಆರ್ಗನೈಸ್ಡ್. ತುಂಬ ಜನ ಅಂದ್ಕೊತಾರೆ ಏನು ಫೆಸಿಲಿಟೀಸ್ ಇರಲ್ಲ ಅಥವಾ ಏನೂ ಇರಲ್ಲ ಅಂತ, ಬಟ್ ಯು ಸಿ ದ ರಿಯಾಲಿಟಿ ಸೋ ಗುಡ್ ಆ್ಯಂಡ್ ನೀಟ್. Very pretty. Come on, blue dragon. Blue dragon.
Start. Motu and Patlu. Oh, very nice. Group photo. I want some action. And some noise. Action like this. Motu Patlu. Motu Patlu. Action. Motu and Patlu. Hey, inni kado. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಕೊಟ್ಟಿರೋಂಥ 1 ಅವರಲ್ಲಿ ನಾವು ಎಲ್ಲ ಟಾಸ್ಕ್ಸ್ನ ಕಂಪ್ಲೀಟ್ ಮಾಡಬೇಕು. ಲೈಕ್ ಡ್ರಾಯಿಂಗ್ ಆ್ಯಕ್ಟಿವಿಟಿ, ಕ್ರಾಫ್ಟ್ಸ್ ಏನೇನು ಮಾಡಿಸಿರ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿ ಬಂದು ಶೋಕೇಸ್ ಮಾಡಬೇಕು. ಸೊ ನಿಮಗೆಲ್ಲ ಇಲ್ಲಿ ಬಂದು ಏನು ಅನಿಸ್ತು? ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ ಅಷ್ಟೇ. ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಅವ್ರ ಜೊತೆ ಎಲ್ಲ ಒಂದು ಮೆಮೊರೀಸ್, ಬ್ಯೂಟಿಫುಲ್ ಮೆಮೊರಿ. ಹೌದಾ? ಇವ್ರಿಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಇಲ್ಲಿಗೆ ಬಂದು? ಓ ತುಂಬಾ ಇಷ್ಟ ಆಗೋಯ್ತಮ್ಮ. ನಿಮ್ಗೆ ಯಾರು ಇಲ್ಲಿ ಫೇವರೇಟ್ ಇರೋದು? ಅಲ್ಲೆಲ್ಲ ಇದ್ದಾನೆ ಯಶು ಅಂತ ಎಲ್ಲ ಹೋಗಿದ್ದಾನೆ ಅವನು. ಓಕೆ, ಅವ್ನು ಕೃಷ್ಣ ಎಲ್ಲೋದ್ ನಾನು ಅವನಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನು ಅನಿಸ್ತು ನಾವು ಬಂದು? ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದೀರಾ. ನಮಗೆ ಡ್ರಾಯಿಂಗ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀರಾ. ನಿಮ್ಗೆ ಸೂಪರ್ ಆಗಿದೆ. ಸೂಪರ್ ಅನಿಸ್ತಾ? ಓಕೆ ಸರಿ. ನನಗೇನು ಅನಿಸ್ತು ಅಂದರೆ ಇಲ್ಲಿಗೆ ಬಂದು ಎಲ್ಲರ ಜೊತೆ ಮಿಂಗಲ್ ಆಗಿ ಚೆನ್ನಾಗಿ. ಸೊ ಇಲ್ಲಿ ಎಲ್ಲ ಮಕ್ಳಿಗೂ ತುಂಬ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಹೊಟ್ಟೆ ಹಸಿತಾ ಇತ್ತು. ಆ್ಯಂಡ್ ಆಗಿರೋರು ಮಾತ್ರ ಟೀಮ್ಸ್ನ ಕರ್ಕೊಂಡು ಊಟಕ್ಕೆ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ತುಂಬ ಲೇಟ್ ಆಗಿದ್ದರಿಂದ ನಾವು ನಮ್ಮ ಟೀಮ್ ಕರ್ಕೊಂಡ್ಬಂದ್ವಿ. ಓಕೆ, ಎಷ್ಟು ಖುಷಿ ಆಗ್ತದೆ ಇಲ್ಲಿಗೆ ಬಂದು. ಸರ್ ನಿಮ್ಗೇನು ಅನಿಸ್ತು ಸರ್? ಇಲ್ಲ, ತುಂಬ ಮಕ್ಕಳು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ವಾಲಂಟಿಯರು ಅಷ್ಟೇ ತುಂಬ ಅವ್ರಿಗೆ ಮೋಟಿವೇಶನ್ ಮಾಡಿ ತುಂಬ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಈವೆಂಟ್ ಎಲ್ಲ ಮಾಡಿದ್ರು. ಅವರು ಲಿಟಲ್ ಡ್ರೀಮ್ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟಿವ್ ಮಾಡಿದ್ರು. ತುಂಬ ಸಂತೋಷ ಆಗ್ತಾ ಇದೆ. ಸೊ ಮಕ್ಕಳೆಲ್ಲ ಅವ್ರವ್ರ ಡ್ರೀಮ್ಸು ಮತ್ತು ಅವರವರ ಏನು ಸ್ಕಿಲ್ಸ್ ಇದೆಯೋ ಅದನ್ನೆಲ್ಲ ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ. ಸೊ ತುಂಬ ಇಷ್ಟ ಆಗುತ್ತೆ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಅದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ತುಂಬ ಪೇರೆಂಟ್ಸು ಅಲ್ಲಿ ಸ್ಕೂಲ್ಗೆ ಸೇರಿಸಬಾರ್ದು, ಅಲ್ಲಿ ಏನು ಕಲಿಯೋದಿಲ್ಲ ಅಂತ. ಸೊ ಅವ್ರಿಗೆ ಏನೂ ಗೊತ್ತಿಲ್ಲದೇ ಸುಮ್ಮನೆ ಸ್ವಲ್ಪ ಮೋಟಿವೇಶನ್ ಮಾಡೋದಕ್ಕೆ ಇಷ್ಟೊಂದು ಪ್ರತಿಭೆ ಔಟ್ಪುಟ್ ಹೊರಗಡೆ ಬಂತು ಅಂದರೆ ಅವ್ರಿಗೆ ಏನಾದರೂ ಸಮಥಿಂಗ್ ನಾವು ಏನಾದರೂ ತುಂಬ ಅವ್ರ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಏನೇನು ಫೆಸಿಲಿಟಿ ಬೇಕೋ ಮೆಟೀರಿಯಲ್ಸ್ ಎಲ್ಲ ಕೊಟ್ಟರೆ ಸೊ ತುಂಬ ಔಟ್ಪುಟ್ನ ನಾವು ಕಾಣ್ಬೋದು ಅಂತ ನಾನು ತುಂಬ ಇವತ್ತಿನ ಈ ದಿನದಲ್ಲಿ ನಾನು ತುಂಬ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. Yes. Very good job. At least you are gone through. Can you go for your food? Two last groups. Can you have the next group? Thank you. Bye. ನೀನೇನು ಫಸ್ಟು? Effects of water pollution from the outside the water are let out directly to the ocean and then directly whenever they see the tap water running, there are nobody to turn off the tap water and the water waste like industry waste are let out directly to the rivers. So basically, industry waste should not come into domestic. Okay. And then whenever the school's tap waters are filled, the tank is filled, there should not be overflow. Overflow is a from gets affected from one to the other. So you have to prevent. Did they understand the topic? Did they understand Yes, then? if you want, you can ask. Okay. No, I don't need to. I trust the leader. Next. ಸ್ಕೂಲಿಂದ ಮೇಲ್ಗಡೆ ಡ್ರಮ್ ತುಂಬಿ ಬೀಳುವಾಗ ನಾವು ನೀರನ್ನ ವೇಸ್ಟ್ ಮಾಡಬಾರ್ದು, ಡ್ರಮ್ಮಿಂದ ಇಕ್ಬೇಕು, ನೀರನ್ನ ಸೇವ್ ಮಾಡ್ಕೋಬೇಕು, ಮರುಬಳಕೆ ಮಾಡಬೇಕು. ಆಮೇಲೆ ಮಳೆ ಬಂದಾಗ ಚಾವಣಿ ಮೇಲೆ ಬಿದ್ದಿರೋ ನೀರನ್ನ ಕೂಡ ಹಾಕಬೇಕು, ತೊಟ್ಟೆಯಲ್ಲಿ ತುಂಬಿಟ್ಕೋಬೇಕು. ಆಮೇಲೆ ಸ್ನಾನ ಮಾಡೋ ನೀರನ್ನ ಚರಂಡಿಗೆ ಬಿಡೋ ಬದಲು ಟ್ರೀಗೆ ಬಿಡಬೇಕು. What I've understood from the illustrations a little bit, let me try to understand. One is rainwater harvesting. One is that. So rainwater harvesting has come out well. The other is use natural water for water harvesting. What was that one? Natural water sources. Anything there? This includes when we pass, ma'am, there is lots of water waste, ma'am, so that it can be used for the Beautiful. So what you're saying is conservation of water means wherever there's wastage. Very good job done. Do you have a presentation to give? No. Okay. So thank you group, Pancharangi group, and you can put your stuff there and go to eat. Reuse, recycle. Reduce, reuse, recycle. See, they got the topic. They understood. Reuse, recycle. Okay, now go to eat. I know you're very hungry. Go fast. ಊಟಕ್ಕೆ ಹೋಗೋಣ, ಬೇಗ 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 ಬೇಗ. ಊಟ ಆಯ್ತಾ ನಿಮ್ದು? ಊಟ ಮಾಡ್ಬೇಕಾ ನಿಮ್ದು? ಇಲ್ಲ ಸರ್. ಊಟ ಹೆಂಗಿದೆ? ಊಟ ಹೆಂಗಿದೆ? ಊಟ ಹೆಂಗಿದೆ ಹೇಳಿ ಸರ್. ತಿನ್ಬೇಕಲ್ವಾ, ಅದೇ ಊಟ. ಬೆಳಗ್ಗೆಯಿಂದ ತಿಂದಿದ್ದಿಲ್ಲ, ಇವಾಗ ತಿಂತಾ ಇದ್ದೀರಿ ಊಟ. ನೀವು ಕೊಟ್ಟಿ.
ಸೊ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಊಟನ ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಂತ. ಐ ವಾಸ್ ಸೋ ಇಂಪ್ರೆಸ್ಡ್. ಸೊ ನಮ್ಮ ಸರ್ ಬಂದ್ಬಿಟ್ಟು ಎಲ್ಲ NSS ಆರ್ಗನೈಸೇಷನ್ಸ್ನ ಲೀಡ್ ಮಾಡ್ತಾರೆ. ಆ್ಯಂಡ್ ದೆನ್ ಇಷ್ಟು ಜನ ಬಂದ್ಬಿಟ್ಟು ಕೃಪಾನಿಧಿ ಡಿಗ್ರಿ ಕಾಲೇಜಿಂದ ಬಂದಿರೋದು. 10 ರೂಪಾಯಿ ಆರೆಂಜ್ 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 10 ರೂಪಾಯಿ ಒಂದು ಆರೆಂಜ್. ರಾಹುಲ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನವನ್ನು ನಮ್ಮ ಸರ್ ಇಂದ ಆಗಿದೆ. ನಿತೀಶ್ ಬಂದ ಲಾಡ್ಸಪ್ಪ. ಬೆಳ್ಳುಳ್ಳಿ ಕಬಾಬ್ ಹೇಗಿದೆ? ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಕೊಟ್ಟಿಲ್ಲ, ಏನ್ ಮಾಡಕ್ಕಾಗಲ್ಲ, ಬಜೆಟ್ ಇಲ್ಲ. ಸಾರಿ. ನಿಮ್ಗೆ ಬೆಳ್ಳುಳ್ಳಿ ಕಬಾಬ್ ಹೇಗನ್ಸ್ತು? ಚೆನ್ನಾಗಿದ್ದಿಲ್ವಾ? ಹೌದು. ಮಾಡಿದವ್ರನ್ನು ಕೇಳಿ ಹಂಗಾರೆ. ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಇಲ್ಲ. ಅರೆ ಬೆಳ್ಳುಳ್ಳಿ ದಿನಗಳಲ್ಲಿ ನಾನು ವೆಜಿಟೇರಿಯನ್. ಓ ಸಾರಿ ಬ್ರೋ, ಸಾರಿ. ಬೆಳ್ಳುಳ್ಳಿ ಕಬಾಬ್ ವೆಜಿಟೇರಿಯನ್. ಸಾರಿ. ಬೆಳ್ಳುಳ್ಳಿ ಕಬಾಬ್ ಅದೇ ನಿಮ್ಮ ಹತ್ರ ಐತಲ್ಲ ಗೊತ್ತುರಾಗ, ಹೇಗಿದೆ? ಸೇಮ್ ನಿಂತರ ಬ್ಲಾಕ್ ಆಗಿ. ಓಕೆ ಸಾರಿ. ಓಕೆ ಕಬಾಬ್ ಎಲ್ಲಿರುತ್ತೋ ನಮ್ಮ ಮನೆಯಲ್ಲಿ ಪರಕೆ ಹೇಗಿದೆ ಗೊತ್ತಾ? ಬನ್ನಿ ಇಲ್ಲಿ ಅಲ್ಲಿ ಕೂದಲನ್ನು ತೋರಿಸಿ. ಅಲ್ಲಿ ಅದು ನಮ್ಮ ಮನೆಯ ಪರಕೆ. ಸೊ ಇಲ್ಲಿ ಮಕ್ಕಳು ಚಾರ್ಟ್ ಮೇಲೆ ಸ್ವಲ್ಪ ಕ್ರಾಫ್ಟ್ಸ್ ಡ್ರಾಯಿಂಗ್ಸ್ನ ಮಾಡ್ತಾಯಿದ್ರು. ಆ್ಯಂಡ್ ಇದನ್ನು ಕೂಡ ಲಿಟಲ್ ಡ್ರೀಮ್ ಅನ್ನೋ ಟೀಮ್ ಮಾಡಿಸ್ತಾಯಿದ್ರು. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇವರು ಡ್ರಾಯಿಂಗ್ಸ್ನ. ಓಕೆ, ಸೊ ನಾನು ಆಲ್ಮೋಸ್ಟ್ 10 ಇಯರ್ಸಿಂದನೂ ಈ ಇವೆಂಟಲ್ಲಿ ಮ್ಯಾಮ್ ಜೊತೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಸೊ ಬೇಸಿಕಲಿ ಮ್ಯಾಮ್ದು ಐಡಿಯಾ ಇಸ್ ಲೈಕ್ ಎಲ್ರಿಗೂ ಅವ್ರ ಡ್ರೀಮ್ ಏನಂತ ಹೇಳಿ ಅವ್ರಿಗೆ ಥಿಂಕ್ ಮಾಡೋಕ್ಕೆ ಅವರಿಗೆ ಅಪರ್ಚುನಿಟಿ ಕೊಡಬೇಕು ಅಂತ ಹೇಳಿ. ಸೊ ಕೆಲವರಿಗೆ ಗೊತ್ತಿರಲ್ಲ, ಬರೀ ಇಂಜಿನಿಯರ್, ಡಾಕ್ಟರ್, ಟೀಚರ್ಸ್, ಪೊಲೀಸ್ ಅಷ್ಟೇ ಜಾಬ್ ಇರುತ್ತೆ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾವು ಅಟ್ಲೀಸ್ಟ್ ಈ ಥರ ಅವರಿಗೆ ಒಂದು ಚಾನ್ಸ್ ಕೊಟ್ಟರೆ ಅವರು ಥಿಂಕ್ ಮಾಡ್ತಾರೆ ಅಂತ, ಲೈಕ್ ಬೇರೆ ಏನು ಅಪಾರ್ಟ್ ಫ್ರಮ್ ಈ 4 ಜಾಬ್ಸ್ ಬೇರೆ ಏನು ಜಾಬ್ಸ್ ಹೋಗ್ಬೋದು ಅಂತ. ಸೊ ಮಕ್ಕಳನ್ನು ಎಂಗೇಜ್ ಮಾಡ್ದಂಗೆ ಇರುತ್ತೆ ಅಂತ. ಸೊ ಇಟ್ಸ್ ಫನ್. ಥ್ಯಾಂಕ್ ಯು. ಮಾಡ್ತೀನಿ. ಕಲ್ಚರಲ್ ಪ್ರೋಗ್ರಾಮ್ನು ಅವತ್ತೇ ಇಟ್ಕೊಂಡಿದ್ರು. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ಆಫ್ಟರ್ನೂನ್ 3 ಆಗಿತ್ತು ಅನಿಸುತ್ತೆ. ಆ್ಯಂಡ್ ದೆನ್ ಮಕ್ಕಳೆಲ್ಲ ಇಂಡಿಪೆಂಡೆನ್ಸ್ ಡೇ ಥೀಮಲ್ಲಿ ಕೂಡ ಡ್ಯಾನ್ಸ್ ಮಾಡಿದರು. ಆ್ಯಂಡ್ ಇಲ್ಲಿ ನಾನು ಯಾಕೆ ಸಾಂಗ್ ಆ್ಯಡ್ ಮಾಡಿಲ್ಲ ಅಂದರೆ ಕಾಪಿರೈಟ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಆಗೋಸ್ಟ್ ಮಾತ್ರ ರೆಡ್ಯೂಸ್ ಮಾಡಿ ಆಗಿರೋ ಕಡೆ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ದೆನ್ it was so well organized and the teachers were very supportive and the students were very interested to know about each and everything. ಅದಾದಮೇಲೆ ಇವ್ರ ಮಕ್ಕಳದೆಲ್ಲ ಡ್ಯಾನ್ಸ್ ಆಯಿತು. ಆಮೇಲೆ ಬಾಯ್ಸ್ದು ಡಂಬಲ್ಸ್ ಇತ್ತು, ಆಮೇಲೆ ಬಾಯ್ಸ್ದು ಪಿರಮಿಡ್ ಇತ್ತು. ಆ್ಯಂಡ್ ಒಂದು ಡ್ರಾಮಾ ಕೂಡ ಎನಾಕ್ಟ್ ಮಾಡಿದ್ರು. ಇಟ್ ವಾಸ್ ಸೋ ಗುಡ್, ಯು ಕಾಂಟ್ ಎಕ್ಸ್ಪ್ರೆಸ್ ಇಟ್. ಆ್ಯಂಡ್ ಇದು 1 ಡೇ ಹೋಗಿದ್ದಷ್ಟೇ. ಆ್ಯಂಡ್ ಇಟ್ ವಾಸ್ ವರ್ತ್ ಇಟ್ ಗೋಯಿಂಗ್ ಅಂತ ಹೇಳ್ತೀನಿ. ಇದು ನಮಗೆ ಬಹಳ ದೊಡ್ಡ ಅವಮಾನವಾಗಿದೆ. ಇದರ ಪ್ರತಿಫಲವನ್ನು ನೀವು ಆದಷ್ಟು ಬೇಗ ಕಾಣುತ್ತೀರಿ. ಗುಡ್ ಬಾಯ್.
ಅ ಲಿಟಲ್ ಡ್ರೀಮ್ ಅನ್ನೋ NGOನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಹಾಗೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಜಾಯಿನ್ ದಿಸ್ ಪ್ರೋಗ್ರಾಮ್ ಬೈ ಕಾಂಟ್ಯಾಕ್ಟಿಂಗ್ ದಮ್. ಎವ್ರಿ ಮಂತ್ ಒಂದು ಪ್ರೋಗ್ರಾಮ್ ಇರುತ್ತೆ ಅಂತೆ. ಆ್ಯಂಡ್ ದೆನ್ ಇಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಲಿಟಲ್ ಡ್ರೀಮ್ ಅನ್ನೋ NGOಗೆ. It is very innovative and creative, and it's almost been 10 years of their service, A Little Dream. And ಈ ಸ್ಕೂಲ್ PT ಟೀಚರ್ ಬಂದ್ಬಿಟ್ಟು ಅವರು ಮೇಡಮ್. ಆ್ಯಂಡ್ ದೆನ್ ಆಲ್ ವಾಸ್ ವೆಲ್ ಆರ್ಗನೈಸ್ಡ್, ಆ್ಯಂಡ್ ಮಕ್ಕಳಿಗೆ ಎಷ್ಟು ನೀಟಾಗಿ ಎಫೆಕ್ಟಿವ್ ಆಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ವೆರಿ ಸಿಸ್ಟಮ್ಯಾಟಿಕ್. ಆ್ಯಂಡ್ ಇಫ್ ಇಟ್ ಗೋಸ್ ರಾಂಗ್, ಒಂದು ಮಗು ತಪ್ಪು ಮಾಡ್ತು ಅಂದರೆ ಆ್ಯಂಡ್ ದ ಓಲ್ಡ್ ಸ್ಟೆಪ್ ಇಸ್ ರಾಂಗ್, ಯು ಕ್ಯಾನ್ ಸಿ ದ ಎಫರ್ಟ್ ಬಿಹೈಂಡ್ ದಿಸ್. ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಪ್ಲೀಸ್ ಡೋಂಟ್ like, share, comment and subscribe to my YouTube channel. Please do share maximum, and please do like. ನನಗೆ ಗೊತ್ತಿಲ್ಲ. ವಿಶಾಲ್ ಇಲ್ಲಿ చాలా ಇಷ್ಟವಾಯಿತು. ನನಗೂ ಒಂದು ಖುಷಿ, ಹ್ಯಾಪಿ. ನಾನು ಮಾತ್ರ ಗೌರ್ಮೆಂಟ್ ಸ್ಕೂಲ್ಗೆ ಎವ್ರಿ ಒನ್ ಮಂತ್ ನಾನು ಕೊಡ್ತಾನೆ ಇರ್ತೀನಿ ಡಿಫ್ರೆಂಟ್ ಸ್ಕೂಲ್ಗೆ. ಅದರಿಂದ ಮೇಡಮ್ ತುಂಬ ಅನುಕೂಲದಲ್ಲಿ ಅವರು PPT ಮಾಡಿ, ಕಾಲೇಜ್ ಬಂದು ಮೋಟಿವೇಶನ್ ಮಾಡಿ, ಈ ಥರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾನು ಸ್ಕೂಲ್ಗೆ ಬಂದೆ. ಸೊ ಫಸ್ಟ್ ಬರ್ತಾನೆ ವೆಲ್ಕಮಲ್ಲಿ ಕ್ರಾಫ್ಟ್ ಮಾಡಿ ಒಳ್ಳೆ ಒಳ್ಳೆ ಸೊಗಸಾಗಿ ಒಂದು ಹೂವು ಸ್ವಾಗತ ಮಾಡಿ ಎಲ್ಲರಿಗೂ ಗೊತ್ತಾಯಿದ್ರು. ಸೊ ಆ ಕ್ರಾಫ್ಟ್ ಮಾಡಿರೋದು ಎಷ್ಟು ಕಷ್ಟಪಟ್ಟು ಮಕ್ಕಳು ಮಾಡಿರ್ತಾರೆ. ಸೊ ಅದನ್ನು ಮೋಟಿವೇಶನ್ ಮಾಡಿ ಟೀಚರ್ ಅವರಿಗೆ ಎಷ್ಟು ನೀಟ್ನೆಸ್ ಆಗಿ ಕಲಿಸಿದ್ದಾರೆ ಅಂತ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕ್ರಾಫ್ಟ್ ಕೊಡ್ತಾರೆ, ಬೇರೆ ಬೇರೆ ಎಲ್ಲ ಮೋಟಿವೇಶನ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಬೇರೆ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾರೆ ಅಂತ ಸುಮ್ಮನೆ ಅದನ್ನು ಜಾಸ್ತಿ ಒಂದು ಉನ್ನತ ಮಟ್ಟದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಬಂದು ನೋಡುವಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಸೊ ನಾನು ಒಂದು ಎಕ್ಸಾಂಪಲ್, ಗೌರ್ಮೆಂಟ್ ಸ್ಕೂಲಿಂದ ಬಂದು ನಾನು ಒಂದು ಎಕ್ಸಾಂಪಲ್, ನಾನು ಒಂದು ಪ್ರೊಫೆಸರ್ ಆಗಿದ್ದೀನಿ, PhD ಮಾಡಿದ್ದೀನಿ, ಸೊ ನಾನು ಒಂದು ಎಕ್ಸಾಂಪಲ್ ನಿಮಗೆ. ಸೊ ಇಂಥ ಸುಂದರವಾದ ಮಕ್ಕಳು ಒಳ್ಳೆ ಒಳ್ಳೆ ಅವ್ರ ಡ್ರೀಮ್ ಏನಿದೆ, ಅವ್ರ ಕನಸು ಏನಿದೆ ಅಂತ ಡ್ರೀಮ್ ಲಿಟ್ಲ್ ಅವರಿಂದ ಒಂದು ಕಾರ್ಯಕ್ರಮ, ಸಣ್ಣ ಕಾರ್ಯಕ್ರಮ ಮಾಡಿದ್ರು. ಸೊ ಆ ಕಾರ್ಯಕ್ರಮ ಮೂಲಕ ಅವರ ಟ್ಯಾಲೆಂಟ್ ಏನಿದೆ ಅಂತ ನಾನು ನೋಡಿದೆ. ಸೊ ಎಷ್ಟು ಸೊಗಸಾಗಿ ಅವರು ಒಂದು ಚಿತ್ರಗಳನ್ನು ಬಿಡಿಸಿದ್ರು ಅಂದರೆ ಅವ್ರಿಗೆ ಜಸ್ಟ್ ಸ್ವಲ್ಪ ಮೋಟಿವೇಶನ್ ಕೊಟ್ಟರೆ, ಸೊ ಏನು ಬಿಡಿಸ್ಬೇಕು, ಏನು ಮಾಡಬೇಕು, ಫ್ಯೂಚರಲ್ಲಿ ಏನಾಗಬೇಕು ಅಂತ. ಸೊ ನೀವು ಟೀಚರ್ ಅವರ ಒಂದು ಜವಾಬ್ದಾರಿ. ಮೈ ಕನ್ನಡ ಸೊ ಅಟ್ ದ ಎಂಡ್ ನಾವು ನಮ್ಮ ಆ್ಯಂಡ್ ಇಂಪ್ರೆಷನ್ನ ಬಿಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ವೈಟ್ ಕ್ಲಾತ್ ಇರುತ್ತೆ, ಎಲ್ಲ ಚಿಕ್ಕ ಮಕ್ಕಳು ಮತ್ತು ಎಲ್ಲ NGO ವಾಲಂಟಿಯರ್ಸ್, ಆಮೇಲೆ ಟೀಮ್ ಮೆಂಬರ್ಸ್, ಟೀಚರ್ಸ್ ಎಲ್ಲರೂ ಆ್ಯಂಡ್ ಪ್ರಿಂಟ್ನ ಲೈಕ್ ಇಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ತುಂಬ ಯುನೀಕ್ ಆಗಿದೆ NGO ಅವ್ರದ್ದು ಥಾಟ್ಸ್, ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇನೋವೇಟಿವ್. ಸೊ ದ ಕಲರ್ಸ್ ಆರ್ ಸೋ ಬ್ಯೂಟಿಫುಲ್ ಆ್ಯಂಡ್ ವೈಬ್ರೆಂಟ್ ಆನ್ ದ ವೈಟ್ ಕ್ಲಾತ್. ಅದಾದಮೇಲೆ ನಾವು ಇಲ್ಲಿಂದ ಹೊರಡಬೇಕಾಗಿತ್ತು. ಆ್ಯಂಡ್ ದೆನ್ volunteers of NGO were amazing. I hope you all enjoyed. Some of you I got angry at. No, some of them I got angry at. But then it was okay. It's common, madam. In NSS camp, 7 days we are organizing.
So did you all enjoy? What was the best part? What was the best part? What was the best part? Being with kids. But did you see? I promised you all fun. Was there fun or not? Everything we did, we brought an element of fun in it. So whatever you do in your programs or whatever, ensure you bring in the element of fun. Every month we have a program. You can always join in our programs in A Little Dream. A small request. If you're going on social media, please mention @A Little Dream India. That's our handle. I'll send it on the thing. Please mention the handle. Then it gives, like, if I put in, I'll say a volunteer of Kripanidhi. If I'm putting a photo. Similarly, please ensure that you put our handles, you put our name. That is the only way one knows that who has done the program. Lot of effort, lot of donation, lot of work went into it to make it happen. So thank you guys, a big thank you, and I hope you all enjoyed it. So let's understand that if you had never spoken to them, it would have never occurred to them. Nothing, it will trigger. Some trigger will happen that I can do something else. I don't have to become a carpenter like my father, or I don't have to become a driver like my father. I can be something else. That's the only. And there's no harm in being a singer, an artist, that thing, no, only engineer, doctor, teacher, no. There are other things you can. So the singers, the artists, the other things, astronaut, it's a dream. We'll see later if it comes true or not, but you have to trigger it somewhere. So thank you guys. Take a safe trip. So it's the one thing you all will do with me. It's for one thing. Okay? We will do B. Okay? 1, 2, 3, 4. ಸೊ ನಾವು ಅಲ್ಲಿಂದ ವರ್ಡ್ ಮೇಲೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ದ ಡೇ ವಿಲ್ ಗೋ ಲೈಕ್ ದಿಸ್ ಆ್ಯಂಡ್ ದೆನ್ ನಮ್ಮ ಸರ್ ಕೂಡ ಡ್ಯಾನ್ಸ್ ಮಾಡಿದ್ರು. ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅಸ್ ಆನ್ ಆಪರ್ಚುನಿಟಿ ಟು go out and explore different things with different students. And once again, thank you A Little Dream for giving us this wonderful opportunity. ನಾನು ಆನ್ ದ ವೇ ನಾನು ಸ್ಟಾಪಲ್ಲಿ ಇಳ್ಕೊಂಡೆ. ಸೊ ಅಲ್ಲಿಂದ ನಮ್ಮ ಮನೆಗೆ ತುಂಬ ಹತ್ರ ಆಗಿತ್ತು. ಸೊ 10-15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಆದ್ವಿ ಅವ್ರ ಸ್ಟುಡಿಯೋ, ಆನ್ ದ ವೇ ಸಿಗುತ್ತೆ. ಆ್ಯಂಡ್ ದೆನ್ ನಮ್ಮ ಮನೆ ಹತ್ರ ಹೋಗ್ಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು, ಯು ಕ್ಯಾನ್ ಸಿ ಹಿಯರ್.